JFJC ಬಾಗಲಕೋಟೆ ಡಿಫೆಂಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಅವಸರದಲ್ಲಿ ಅಪಘಾತಕ್ಕೆ ಕಾರಣದ ಹಿರಿಯರು ಮನಸ್ಸಿಂದ ಆಟ ಆಡಿದರೆ ಬಹಳ ತುಂಬಷ್ಟು ಬರುತ್ತೆ ತಪ್ಪುಗಳ ಆಡೋದಕ್ಕೆ ಆಳುಗಳ ತಿದ್ದುಕೊಂಡು ಪ್ರೇರಣೆ ತಿದ್ದುಕೊಂಡು ಒಂದು ಕೆಲಸ ಮಾಡಬೇಕಾಗಿದೆ ಆಟಗಾರರು. ಜರ್ಸಿ ಐದರ ಅದ್ಭುತವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಐದು ನಂಬರ್ ಆಟಗಾರ ಆಶಿತ್ ಕೆಲವು ಕ್ಷಣಗಳ ಹಿಂದೆ ಕಾಲುವೆಗೆ ಮುಳು ಚುಚ್ಚಿಕೊಂಡು ಆತ ಆತನವಿಲ್ಲದ ಸಿಗಬಿಟ್ಟು ಅದ್ಭುತ ಪ್ರಯತ್ನ. ಏಳು ಅಂಕಕ್ಕಾಗಿ 20% ಉತ್ತಮವಾದಂತ ಕ್ರಾಸ್ ಆಯ್ತು ಲೈನ್ ಮತ್ತು ತಪ್ಪಿನ ಸುರಿಮಳೆ ಗೆಲ್ತಾ ಇದ್ದಾರೆ. ಮೇಲಿನ ಮೇಲೆ ತಪ್ಪು ಮಾಡ್ತಾ ಇದ್ದಾರೆ ಮುತ್ತವರು. ತನ್ನ ಸೂಕ್ಷ್ಮತೆಯ ಹೆಜ್ಜೆಗಳೊಂದಿಗೆ ತಪ್ಪಿಸಿಕೊಳ್ಳುವ ನಿಪುಣತೆಯನ್ನ 9 ನಂಬರ್ ಆಟಗಾರ ತೋರಿಸ್ತಾ ಇದ್ದಾರೆ. ಡೈವಿನ ವಿಫಲತೆ ಜರ್ಸಿ ನಂಬರ್ 9ರಲ್ಲಿ ಹರೀಶ್ ಒಪ್ಪಿಸ್ಕೊಳ್ತಾ ಇದ್ದಾರೆ. ಜರ್ಸಿ ನಂಬರ್ 9 ನಂಬರ್ ಆಟಗಾರ JFC 9 ನಂಬರ್ ಆಟಗಾರ ಕೂಡ ಗೆದ್ರೆ ನೇರವಾಗಿ ಪ್ರಥಮ ಸ್ಥಾನವನ್ನ ಅಲಂಕರಿಸಿ ದ್ವಿತೀಯ ಸ್ಥಾನವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಹೇಳಿಕೊಂಡರು ಕೂಡ ಅಷ್ಟೇ ಅನುಭವ ಆಟಗಾರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿ ಆಡುತ್ತಿರುವ ಆಟಗಾರ ಮಧ್ಯ ಪ್ರಥಮ ನಿಧಾನವಾಗಿ ಜರ್ಸಿ ನಂಬರ್ 7 ನಂಬರ್ ಆಟಗಾರ ರಾಷ್ಟ್ರೀಯ ಆಟಗಾರ ಸುದೀಪ್ ಡೈರೆಕ್ಷನ್ ಚೇಂಜ್ ಮಾಡುವಂತಹ ಆಟಗಾರ ಗಮನಿಸಬಹುದು. ಅದರಿಂದಾಗಿ ಜರ್ಸಿ ನಂಬರ್ 9 ಪರವಾಗಿ ಆಟಗಾರ ಒಂದು ರೋಚಕ ಪ್ರತಿನಿಧಿಕ ಸಾಕ್ಷಿಯಾಗಿದೆ ಈಗಾಗಲೇ ಆರಂಭಿಕ ಹಂತದಲ್ಲಿ. ಗೆದ್ರೆ 2025-26 ಸಾಲಿನ ಯೂನಿವರ್ಸಿಟಿ ಚಾಂಪಿಯನ್ ಪಟ್ಟ ಹಾಗೂ ಒಂದು ಆಕರ್ಷಕ ಟ್ರೋಫಿ ಸಿಗಲಿದೆ. ಯೂನಿವರ್ಸಿಟಿ ಬ್ಲೂ ಹಂತದ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡುತ್ತಿರ್ತಕ್ಕಂಥ ಬಲಾಢ್ಯ ತಂಡಗಳು. ಒಂದೆಡೆ ಮೂರರ ಕಂಟಿ ತಂಡ ಆದರೆ ಇನ್ನೊಂದೆಡೆ JFC 9 ತಂಡ. 7 ನಿಮಿಷಗಳ 7 ಸುತ್ತಿನ ಆಟ. ನಿವಾಸಕ ಆಟ 7 ನಿಮಿಷಗಳ 2 ಸುತ್ತಿನ ಆಟ ಇತ್ತು. ಮತ್ತೆ ಡಿಫೆನ್ಸ್ ಬಾಗಿಲು ಯಶಸ್ವಿ ಆಗ್ತಾ ಇದ್ದಂಗೆ ಸತತ ಬಿಡುಗಡೆ ನಿರಂತರವಾಗಿ ಅತ್ಯುತ್ತ ಹೋರಾಟ ಆಗಿ ಒಳ್ಳೆಯ ಒಂದು ಡಿಫೆನ್ಸ್ ಭಾಗದ ಯಶಸ್ವಿ ಕಾರ್ಯವನ್ನು ನೆರವೇರಿಸಿಕೊಡ್ತಾ ಇದ್ದಾನೆ ಬಾರಿ. ಜಯದ ಪಾಲು ಯಾರ ಪಾಲಿಗೆ ಕಾಗದ ನಿರೀಕ್ಷೆಯಲ್ಲಿ ಅಂಕನಾಡು ಭಾಗದಲ್ಲಿ ಪಂದ್ಯ ಮುಖ್ಯ ತರಬೇತುದಾರರಾಗಿ ಕುರಿ ಸರಿದ ಅವರ ಒಂದು ತಂಡ ಈಗಾಗಲೇ ಸುಮಾರು 3 ಪಂದ್ಯಗಳನ್ನ ಜಯಶಾಲಿಯಾಗಿಸಿಕೊಂಡು ಫೈನಲ್ ಪಂದ್ಯವನ್ನ ಆಡ್ತಾ ಇದೆ. ಈಗಾಗಲೇ ಗೆದ್ರೆ ಪ್ರಥಮ ಸ್ಥಾನವನ್ನ ತಮ್ಮದಾಗಿಸಿಕೊಳ್ತಾ ಇದೆ. ಆಟಗಾರರಲ್ಲಿ ನಮಗೆ ನೀವು ಕಡಿಮೆಲ್ಲ, ನಿಮಗೆ ನಾವು ಕಡಿಮೆಲ್ಲ ಎನ್ನುವಂತ ಮಾದರಿಯಲ್ಲಿ ಪಂದ್ಯ ಇದು. ಚಾಂಪಿಯನ್ ಪಟ್ಟಕ್ಕಾಗಿ 2 ತಂಡಗಳ ಸಮರ. ಚಾಂಪಿಯನ್ ಪಟ್ಟಕ್ಕಾಗಿ 2 ತಂಡಗಳ ಸಮರ. ಅದರಲ್ಲಿ ಒಂದು ತಂಡ ಮಾತ್ರ ಮರ. ಯಾರ ಪಾಲಿಗೆ ಚಾಂಪಿಯನ್ ಪಟ್ಟ, ಯಾರ ಪಾಲಿಗೆ ರನ್ನರ್ಸ್ ಪಟ್ಟ ನಾವು ನೋಡುವ ನಿರೀಕ್ಷೆಯಲ್ಲಿ ಅಂಕನಾಳ ಭಾಗದಲ್ಲಿ ಬಲಾಢ್ಯ ಪಂದ್ಯ. ಒಳ್ಳೆ ಒಂದು ಸಾಂಪ್ರದಾಯಿಕ ಪಂದ್ಯ ಸಾಗ್ತಾ ಇದೆ. 4 ನಿಮಿಷಗಳ ಮುಕ್ತಾಯದೊಂದಿಗೆ ಮತ್ತೊಮ್ಮೆ ಸುದೀಪ್ ಡಿಫೆನ್ಸಿನ ಯಶಸ್ವಿಯಾಗಿ ನಿರ್ವಹಿಸ್ತಾನೆ. ಸುದೀಪ್ ಮತ್ತೊಮ್ಮೆ ಗುರುತಿಸ್ಕೊಳ್ತಾ ಇದ್ದಾನೆ ಬಾರಿ. 7 ಅಂಕದೊಂದಿಗೆ ಇಲ್ಲಿಯವರೆಗೂ ಕೇವಲ 7 ಅಂಕ ಮಾತ್ರ ಸೇರ್ಪಡೆ ಆಗಿದೆ 3 ಕಂಟಿ ತಂಡಕ್ಕೆ. ವೇಗದ ಈ ಬಾರಿಯೂ ಕೂಡ ಪ್ರಯತ್ನ ನಡೀತಾ ಇದೆ. ಈಗ ಬಂದು ಈಗ ಬರುತ್ತೆ ಇಲ್ಲ ಬರವಾಲ್ತು ನಾನು ಅದು ಬರಕ್ಕೆ ಬಿಡವಾಲ್ತು ನಾನು. ಮತ್ತೊಮ್ಮೆ ಸುದೀಪ್ ಯಶಸ್ವಿಯಾದ ಡಿಫೆನ್ಸ್ ಭಾಗದಲ್ಲಿ ನಿರಂತರವಾಗಿ ಸಂಕೀರ್ತನಕ್ಕೆ ಬೆಂಗಲಾರಬೇಕಾಗಿ ಕಾಡ್ತಾ ಇದ್ದಾನೆ ಬಾರಿ.
5 ನಿಮಿಷಗಳ ಸಮಯ ಮುಕ್ತಾಯ ಈಗ 2 ಅಂಕ ಸೇರ್ಪಡೆಯಾಗಿದೆ. 5 ಪಂಚ ಮೈದಾನದಲ್ಲಿಗ 5 ನಿಮಿಷಗಳ ಮುಕ್ತಾಯದೊಂದಿಗೆ 2 ಅಂಕ ಮೊದಲು ಕಂಡುಕೊಂಡ. ಸೂಪರ್ ಸೂಪರ್ ಇದು ಫೈನಲ್ನ ಪಯಣ. ಇದು ಫೈನಲ್ನ ಪಯಣ. ಒಳ್ಳೆ ಒಂದು ಪಂಚ ಆಗ್ತಾ ಇದೆ ಈ ಬಾರಿ. ಎಷ್ಟೇ ಪ್ರಯತ್ನವನ್ನು ನಡೆಸಿದ್ರು ಕೂಡ ನೂತನ ಅರ್ಪಿತಾಗಿ ಪಡೆಗಳನ್ನು ನಿರಂತರವಾಗಿ ಕಾಡ್ತಾ ಇದ್ದಾರೆ ಬಾರಿ. ತಂಡದ ಆಟಗಾರ ಆಟಗಾರ ಅದ್ಭುತ ರಾಷ್ಟ್ರೀಯ ಆಟಗಾರನ ಅನುಭವವಾಗಿ ಅಂತರವನ್ನು ಭಾಗದಲ್ಲಿ ತೋರಿಸ್ಕೊಳ್ತಾ ಇದ್ದೇನೆ. ರಾಷ್ಟ್ರೀಯ ಆಟಗಾರನ ಒಂದು ಅನುಭವ ಹೇಗಿರುತ್ತೆ ಕೋಲ್ಕೋದಲ್ಲಿ ಅಂತೇಳಿ ಕಾರ್ ಮಾಡಬೇಕಿಲ್ಲ. ಆದರೆ ಸರಿಯಾದ ಸಮಯಕ್ಕೆ ಒಳ್ಳೆ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಅಲ್ಲಿ ಅಂಕನ್ನು ಆಚೆ ಹೋಗ್ತಾ ಇದ್ದಾನೆ. ಅಂಕಣಗಳ ಭಾಗದಲ್ಲಿ ಸಿಗ 11 ಗುರುತಿಸಿಕೊಳ್ತಾ ಇದ್ದಾನೆ. 3 ಅಂಕ ಮೊದಲು ಖಂಡಿತನ ಪರವಾಗಿ 3 ಅಂಕ ಸೇರ್ಪಡೆ ಆಗಿದೆ ಈಗಾಗಲೇ. ಪ್ರಯತ್ನ ಕೂಡ ಚೆನ್ನಾಗಿ ಬರ್ತಾ ಇದೆ. ಕೊನೆ ಹಂತಕ್ಕೆ ಬಂದ ನೋಡ್ಬೇಕಿಲ್ಲಿ ಈಗಾಗಲೇ 3 ಅಂಕ ಕೇವಲ 3 ಅಂಕ ಸೇರ್ಪಡೆ ಆಗಿದೆ. ಸಿಂಹ ವೀರೇಶ ಸಿಂಹ ಜಿಎಫ್ಸಿಯ ಟಗರು ಸಿಂಹ ಇದೆ. ಅಂಕಗಳನ್ನ ಹರಿರಾಯಿಸಲು ಆಗ್ತದೆ. ಜಿಎಫ್ಸಿನ ತಂಡವು ಅದ್ಭುತ ಆಟವನ್ನು ಪ್ರದರ್ಶಿಸ್ತಾ ಇದೆ. 2 ಜಿಎಫ್ಸಿ ನವನಗರ ತಂಡ ಅದ್ಭುತ ಜೀವಿತ ಅಂಕ ಗಳಿಸಲು ಸಲುವಾಗಿದೆ. ಅದ್ಭುತ ಪ್ರಯತ್ನ ಜಿಎಫ್ಸಿ ನವನಗರ ಬಾಗಲಕೋಟೆ. ಮುಖಾಂತರ 3 ಏಕಕ್ಕಾಗಿ ತಮ್ಮ ಆಟವನ್ನು ಪ್ರಾರಂಭಿಸಿದ್ದಾರೆ ನವನಗರ ತಂಡದ ಆಟಗಾರರು. ಅದ್ಭುತ 2 ಅಂಕಗಳನ್ನು ಗಳಿಸಿದ್ದಾರೆ ಜಿಎಫ್ಸಿ ನವನಗರ. ಹಾಗೂ ಮತ್ತೊಂದು ಅಂಕ ಗಳಿಸುವಲ್ಲಿ ಹೆಚ್ಚಿನ ಪ್ರಯತ್ನ ಆಗ್ತಾ ಇದೆ. ಅಂತ ಸಿಕ್ಕಿಲ್ಲ. ಜಿಎಫ್ಸಿ ನವನಗರ ಹಾಗೂ SR ಕಂಟಿ ತಂಡಗಳ ನಡುವೆ ಅದ್ಭುತ ಹಣಾಹಣಿ. ಅಂತಿಮ ಪಂದ್ಯಕ್ಕೆ ಜಿದ್ದಾಜಿದ್ದಿಯ ಕೈಗೊಳ್ಳಿ ನಡೀತಾ ಇದೆ. ಮೊದಲನೇ ಸ್ಥಾನ ಯಾವ ತಂಡಕ್ಕೆ ಬರುತ್ತೆ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಜರ್ಸಿ ನಂಬರ್ 5 ಆಟಗಾರ ಅದ್ಭುತವಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಅದ್ಭುತವಾಗಿ ಅದ್ಭುತ ಜಿಗಿತ. 2 ತಂಡಗಳ ನಡುವೆ ಜಿದ್ದಾಜಿದ್ದಿಯ ಹೋರಾಟ. 3 ಅಂಕಗಳೊಂದಿಗೆ ಸಮಬಲದ ಹೋರಾಟ ನಡೀತಾ ಇದೆ. ನವನಗರ ಬಾಗಲಕೋಟೆ ಅದ್ಭುತ ಪ್ರಯತ್ನ ನಡೀತಾ ಇದೆ. ಜರ್ಸಿ ನಂಬರ್ 8 ಆಟಗಾರ ಅದ್ಭುತವಾಗಿ ತಪ್ಪಿಸಿಕೊಂಡಿದ್ದಾರೆ. 2 ನಿಮಿಷಗಳ ಆಟ ಮುಕ್ತಾಯವಾಗಿದೆ. 2 ಸಮಬಲದ ಹೋರಾಟ ನಡೀತಾ ಇದೆ. 3 ಮತ್ತು 3 ಅಂಕಗಳೊಂದಿಗೆ ಸಮಬಲದ ಹೋರಾಟ. ಜಿಎಫ್ಸಿ ನವನಗರ ಮತ್ತೊಂದು ಅಂಕಕ್ಕೆ ಒಟ್ಟು ಗೋಲ್ ಜಂಪ್ ಹೊಡೆದರು. ಜಿಎಫ್ಸಿ ನವನಗರ ಮತ್ತೊಂದು ಅಂಕಕ್ಕೆ ಅದ್ಭುತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಅದ್ಭುತ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಜಿಎಸ್ಡಿಸಿ ನವನಗರ. ಅಂಕಣದಿಂದ ನಾಯನ ಹೊರಡಿಸಬೇಕು. ಒಂದು ನಿಮಿಷ ಅಂಕಣದಿಂದ ನಾಯನ ಹೊರಡಿಸಬೇಕು. ಅದ್ಭುತ ಚೇಸಿಂಗ್ ಮಾಡ್ತಾ ಇದ್ದಾರೆ ಜಿಎಸ್ಡಿಸಿ ನವನಗರ. 4 ಅಂಕಗಳೊಂದಿಗೆ ಮುಂದುವರಿತಾ ಇದ್ದಾರೆ ಜಿಎಸ್ಡಿಸಿ ನವನಗರ. SR ಕಂಟಿ ಮೊದಲು ಡಿಫೆಂಡ್ ಮಾಡ್ತಾ ಇದ್ದಾರೆ. ಪಡೆದುಕೊಂಡಿದೆ ಜಿಎಸ್ಡಿಸಿ ನವನಗರ. ಅದ್ಭುತ ಆಟವನ್ನು ಆಡ್ತಾ ಇದ್ದಾರೆ ಜಿಎಸ್ಡಿಸಿ ನವನಗರ. ಜೆಸಿ ನಂಬರ್ 07 ಅದ್ಭುತ ಡಿಫೆಂಡಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅದ್ಭುತವಾದಂತಹ ಆಟ 2 ತಂಡಗಳಿಂದ ವೀಕ್ಷಿಸ್ತಾ ಇದ್ದೀವಿ. ಅದ್ಭುತ ಆಟವನ್ನ ಕೊಡ್ತಾ ಇದ್ದಾರೆ 2 ತಂಡದ 4 ನಿಮಿಷಗಳ ಮುಕ್ತಾಯವಾಗಿದೆ. ಆರು ಅಂಕಗಳನ್ನು ಪಡ್ಕೊಂಡಿದೆ ಜಿಎಸ್ಡಿಸಿ ನವನಗರ. ಅದ್ಭುತ ಚೇಂಜಿಂಗ್ ಮಾಡ್ತಾ ಇದ್ದಾರೆ. ಒಂದು ಅಂಕ 7 ಅಂಕಗಳ ಮುನ್ನಡೆ ಜಿಎಸ್ಡಿಸಿ ತಂಡಕ್ಕೆ. ಅಲ್ಲಿ ಆಟಗಾರರ ತಪ್ಪಲ ಮುಖಾಂತರ ಎಂಟು ಅಂಕಗಳೊಂದಿಗೆ ಮುಂದಿರುವಂತ ಮತ್ತೊಂದು ಕೆಲಸ ಜಿಪ್ಪಿಸಿಕೊಂಡು ತಂಡದ ಪಡೆಯುತ್ತದೆ. ಮತ್ತೊಂದು ಅಂಕಗಳಂತ ಓಟ. ಜಿಎಸ್ಡಿಸಿ 8 ಅಂಕಗಳನ್ನು ಗಳಿಸಿ ಅದ್ಭುತ ಆಟವನ್ನು ಆಡ್ತಾ ಇದೆ ಜಿಎಸ್ಡಿಸಿ ನವನಗರ. ಮತ್ತೊಂದು ಅಂಕ ಜಿಎಸ್ಡಿಸಿ ನವನಗರ. 9 ಅಂಕಗಳೊಂದಿಗೆ ಅತ್ಯುತ್ತಮ ಜಿಗಿತ ಅಂಕ ಪಡೆದುಕೊಂಡಿಲ್ಲ. 9 ಅಂಕಗಳೊಂದಿಗೆ 6 ನಿಮಿಷಗಳ ಆಟ ಮುಕ್ತಾಯವಾಗಿದೆ. ಕೊನೆಯ ನಿಮಿಷ 9 ಅಂಕಗಳಿಂದ ಜಿಎಸ್ಡಿಸಿ ನವನಗರ ಬಾಗಲಕೋಟೆ. 10 ಅಂಕಗಳನ್ನು ಗಳಿಸಿದೆ ಜಿಎಸ್ಡಿಸಿ ಬಾಗಲಕೋಟೆ. ಅದ್ಭುತವಾಗಿ ಚೇಸಿಂಗ್ ಮಾಡ್ತಾ ಇದೆ. 10 ಅಂಕಗಳೊಂದಿಗೆ ಅದ್ಭುತ ಆಟವನ್ನ ತನ್ನ ಪಕ್ಷದಲ್ಲಿ ಹಿಡಿದುಕೊಂಡಿದೆ ಬಿಗಿನಿಸ್ಟೇ. pada hati kepada sang terpidana sampai ಜಿಎಸ್ಡಿಸಿ ನವನಗರ 10 ಅಂಕಗಳು. SR ಕಂಟಿ ಮೊದಲ ಸುತ್ತಿನಲ್ಲಿ 3 ಅಂಕಗಳನ್ನು ಗಳಿಸಿದ್ರು. ನವನಗರ 10 ಅಂಕಗಳನ್ನು ಗಳಿಸಿದೆ. ಮೊದಲನೇ 7 ಸುತ್ತಿನ ಆಟದಲ್ಲಿ ಬಿಗಿ ಹಿಡಿತವನ್ನ ನವನಗರ ಜಿಎಸ್ಡಿಸಿ ನವನಗರ ಬಾಗಲಕೋಟೆ ಬಿಗಿ ಹಿಡಿತವನ್ನ ಕಾಯ್ದುಕೊಂಡಿದೆ. 10 ಅಂಕಗಳೊಂದಿಗೆ ಬಿಗಿ ಹಿಡಿತವನ್ನ ಸಾಧಿಸಿದೆ. SR ಕಂಟಿ ಮೊದಲನೇ ಸುತ್ತಿನಲ್ಲಿ 3 ಅಂಕಗಳನ್ನ ಗಳಿಸಿತ್ತು. ಅಂಪೇರ್ ಅವರ
ನಿರ್ಧಾರವೇ ಅಂತಿಮ. ಯಾರು ಅಲ್ಲಿ ತೊಂದರೆ ಮಾಡಬಾರ್ದು. ಅಂಪೈರ್ಗಳ ನಿರ್ಧಾರವೇ ಅಂತಿಮ. ಆಟಗಾರರು ಮತ್ತು ದೈಹಿಕ ಶಿಕ್ಷಕರು ದೂರ ಹೋಗ್ಬೇಕು ಅಂತ ಹೇಳ್ತಾ ಇದೀವಿ. ಅಂಪೈರ್ಗಳ ನಿರ್ಧಾರವೇ ಅಂತಿಮ. ಎರಡು ತಂಡದ ದೈಹಿಕ ಶಿಕ್ಷಕರು ಮುಖಾಮುಖಿ ಮಾತಾಡಬಾರ್ದು. ದಯಮಾಡಿ ಆಟಕ್ಕೆ ಸ್ನೇಹಪೂರ್ವಕವಾದಂತಹ ಆಟವನ್ನ ಪ್ರದರ್ಶಿಸಬೇಕು. ಯಾವುದೇ ರೀತಿ ನಿರ್ಧಾರಗಳು ಅಂಪೈರ್ಗಳಿಗೆ ಸಂಬಂಧಪಟ್ಟಿದ್ದು